ಇವಾಗ ಬಂದು ನಾನು ಎಣ್ಣೆನೂ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ಪೂನ್ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ ನಂತರ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಹಾಗೆ ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಆ್ಯಡ್ ಮಾಡಿದ್ದೀನಿ. ಇನ್ನೇನು ಚಕ್ಕೆ ಲವಂಗ ಎಲ್ಲ ನಾನು ರುಬ್ಬಕ್ಕೆ ಹಾಕ್ಕೊಂಡಿರ್ತೀನಿ. ಚಿಕನ್ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನ್ ವೆಜ್ ಯೂಸ್ ಮಾಡುವಾಗ ಅರಿಶಿನ ಹಾಕೋದು ತುಂಬಾ ಇಂಪಾರ್ಟೆಂಟು, ಹಾಕಲೇಬೇಕು. ಆನಂತರ ರುಬ್ಬಿಟ್ಕೊಂಡಿರೋಂಥ ಪುದೀನ, ಕೊತ್ತಂಬರಿ, ಟೊಮೊಟೊ ಮತ್ತು ಚಕ್ಕೆ ಲವಂಗ ಇದೆಲ್ಲನೂ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಅಂತ. ಚಿಕನ್ ಏನು ಜಾಸ್ತಿ ಹೊತ್ತು ಹುರಿದು ಆಮೇಲೆ ಇದನ್ನೆಲ್ಲ ಹಾಕೋಂಥ ಅವಶ್ಯಕತೆ ಇಲ್ಲ. ಈಗ ಇದು ಚೆನ್ನಾಗೇ ಕುಕ್ಕಾಗಿದೆ, ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಇದ್ರ ಜೊತೆ ಆ್ಯಡ್ ಮಾಡಿಕೊಂಡೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನೀಟಾಗಿ ಮಿಕ್ಸಪ್ ಮಾಡಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ರೈಸ್ನ ನೆನೆಸಿಟ್ಟಿದ್ದೀನಿ ಫಸ್ಟೇನೆ ನಾನು. ಹಾಗಾಗಿ ಬೇಗನೆ ಹಾಕ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರೈಸು ಅಂತ. ನೆನೆಸಿಟ್ಟಿದ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅನ್ನ. ಇಲ್ಲ ಅಂದರೆ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಗಟ್ಟಿ ಗಟ್ಟಿ ಇರುತ್ತೆ. ನೆನೆಸ್ಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಇವಾಗ ಬಿರಿಯಾನಿ ರೆಡಿಯಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟು ಅಷ್ಟೇ ಸೂಪರಾಗಿತ್ತು. ಮತ್ತು ಇದ್ರ ಜೊತೆ ಸ್ವಲ್ಪ ಗ್ರೀನ್ ಚಾಪ್ಸ್ ಮಾಡ್ಕೊಂಡಿದ್ದೆ, ಅದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸೊ ಫೈನಲಿ ಎಲ್ಲನೂ ತಿಂದುಬಿಟ್ಟು ರೆಸ್ಟ್ ಮಾಡಿ ಸಂಜೆ ಮೇಲೆ ಹೊರಗಡೆ ಹೋದ್ವಿ. ಏನಕ್ಕೆ ಅಂದರೆ ನನ್ನ ಮಗಳಿಗೆ ಶೂ ತರಬೇಕಿತ್ತು, ಸ್ಕೂಲ್ದು ಶೂ. ಬಾಟಾ ಶೋರೂಮಲ್ಲಿ ನಮ್ಮನೆಯವ್ರು ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋದ್ರು. ಅಲ್ಲಿ ಹೋದ್ಮೇಲೆ ನಮ್ಮನೆಯವರು ಅವಳಿಗೆ ಬಂದು 5 ಶೂ ಬೇಕಿತ್ತು. ಹಾಗಾಗಿ ಅಲ್ಲಿ 6 ಇಲ್ಲ 5 ಇದೆ ಮೇಡಮ್ ಅಂದರು. ಸರಿ ಬೇಡ, ಅದು ಸುಮ್ಮನೆ ಇನ್ನು ಟೈಟ್ ಆದರೆ ಕಷ್ಟ ಮಕ್ಕಳಿಗೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬೇಡ ಅವಳಿಗೆ ಬಿಡು, ಬೇರೆ ಅಂಗಡಿಲಿ ನೋಡೋಣ ಅಂದರು. ಸರಿ ಅಂದ್ಬಿಟ್ಟು ಬಾ ನಿಂಗೆ ವಾಕಿಂಗ್ ಶೂ ನೋಡೋಣ, ಚೆನ್ನಾಗಿದ್ರೆ ವಾಕಿಂಗ್ ಶೂ ಕೊಡಿಸ್ತೀನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಮೇಲೆ ಹೋಗಿದ್ವಿ. 2 ಪೋರ್ಷನ್ ಇದೆ, ಫಸ್ಟ್ ಫ್ಲೋರ್ ಒಂದು ಮತ್ತು ಗ್ರೌಂಡ್ ಫ್ಲೋರಲ್ಲಿ ಇದೆ. ಸರಿ ಅಂದ್ಬಿಟ್ಟು ಶೂ ನೋಡ್ತಾ ಇದ್ದೀವಿ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಇಷ್ಟ ಆದರೆ ಸೈಜ್ ಸಿಗೋಲ್ಲ, ಇದು ಇಷ್ಟ ಆದರೆ ನಮಗೆ ಸೈಜು ಒಂಥರ ವೇರಿಯೇಷನ್ ಆಗುತ್ತೆ. ಇನ್ನೊಂದು ಇಲ್ಲಿ ನೋಡ್ತಾ ಇರ್ಬೋದು ಲೈಟ್ ಕಲರ್ಸು ಕೊಟ್ಟಿದ್ದಾರೆ, ಬಟ್ ಅದು ಮೇಂಟೆನೆನ್ಸ್ ಕಷ್ಟ, ಯಾರು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ತಾರೆ, ಬೇಗನೆ ಗಲೀಜಾಗುತ್ತೆ ವಾಕಿಂಗ್ ಹೋಗೋದ್ರಿಂದ ಅಂದ್ಕೊಂಡೆ. ಇದು ನೋಡಿದ್ರೆ ಇದು ಇಷ್ಟ ಆಯಿತು, ಬಟ್ ಸ್ವಲ್ಪ ಟೈಟ್ ಅನ್ನಿಸ್ತು ಇದೂ. ಹಾಗಾಗಿ ಅದು ಬೇಡ ಇದು ಬೇಡ ಅಂತ ತುಂಬಾ ಹುಡುಕಿ ಮಡಗ್ತಾ ಇದ್ವಿ. ಕೊನೆಗೆ ನಮ್ಮ ಮನೆಯವರಲ್ಲಿರೋ ಶೂಸ್ ಎಲ್ಲ ಅದು ತೊಗೊಂಡ್ಬಾ ಇದು ತೊಗೊಂಬ ನೋಡೋಣ ಅಂತ ನೋಡ್ತಾಯಿದ್ರು. ಫಸ್ಟ್ ಒಂದು ಇತ್ತು ನನ್ನ ಹತ್ರ, ಬಟ್ 800 700 ಇತ್ತು. ಅದು ಹಾಳಾಗಿದೆ ಆ್ಯಕ್ಚುಲಿ, ವಾಕಿಂಗ್ ಹೋಗ್ತೀನಲ್ಲ ಹಾಗಾಗಿ. ನೋಡಿ ಒಂದು ಕಾಲ್ಗೆ ಹಾಕೊಂಡಿಲ್ಲ, ಹಂಗೆ ವಾಕ್ ಮಾಡಿ ನೋಡ್ತಾ ಇದ್ದೀನಿ ನಾನು. ನಮ್ಮನೇಲಿ ಒಂದು ಸತಿ ವಾಕ್ ಮಾಡಿ ಗೊತ್ತಾಗುತ್ತೆ ನಿನಗೆ ಅಂತ. ಅವ್ರು ಸ್ವಲ್ಪ ಚೆನ್ನಾಗಿರಬೇಕು ಬ್ರ್ಯಾಂಡು, ಮತ್ತು ಕ್ವಾಲಿಟಿ ಚೆನ್ನಾಗಿರಬೇಕು, ವೆಯ್ಟ್ಲೆಸ್ ಆಗಿರಬೇಕು, ಓಡಾಡಿದ್ರೆ ಪೇಯ್ನ್ ಬರಬಾರ್ದು ಕಾಲು, ಆ ಥರ ಇರಬೇಕು ಅಂತ ಸೆಲೆಕ್ಟ್ ಮಾಡ್ತಾಯಿದ್ರು ನಮ್ಮ ಮನೆಯವರು. ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇದು ಬಂದು 1500 ಚಿಲ್ಲರೆ ಏನೋ ಇತ್ತು ರೇಟು. ಹಾಗಾಗಿ ಹಂಗೂ ನಮ್ಮ ಮನೆಯವ್ರು ಇನ್ನೂ 2000 ರೂಪಾಯಿದು 2500 ರೂಪಾಯಿದು ನೋಡ್ತಾಯಿದ್ರು. ಅದನ್ನು ತಗೋ, ಇದು ಚೆನ್ನಾಗಿರುತ್ತೆ ವಾಕ್ ಮಾಡೋಕ್ಕೆ, ಕಂಫರ್ಟಬಲ್ ಇರುತ್ತೆ, ನಿನಗೆ ಪೇಯ್ನ್ ಬರೋಲ್ಲ ಫೂಟು ಅಂತ ಹೇಳ್ತಾಯಿದ್ರು. ಬಟ್ ನಾನು ಅಷ್ಟು ಕಾಸ್ಟ್ಲಿದು ಬೇಡ ಸಾಕಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಅವ್ರಿಗೆ ಸ್ವಲ್ಪ ಚೆನ್ನಾಗಿರಬೇಕು ಬ್ರ್ಯಾಂಡು ಮತ್ತು ಕ್ವಾಲಿಟಿ ಎಲ್ಲ. ಹಾಗಾಗಿ ಚೆನ್ನಾಗಿ ಇಟ್ಕೊಂಡು ಕೈಯಲ್ಲಿ ನೋಡ್ಕೊಂಡೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅವ್ರು ₹1 ಜಾಸ್ತಿ ಆದರೂ ಪರವಾಗಿಲ್ಲ, ಅವ್ರೇನು ಟೆನ್ಷನ್ ಮಾಡ್ಕೊಳ್ಳಲ್ಲ. ಬಟ್ ಚೆನ್ನಾಗಿರೋದು ಕೊಡಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ. ಯಾಕಂದರೆ ಅವರು ಯೂಶ್ವಲಿ ಜಾಬ್ಗೆಲ್ಲ ಶೂ ಹಾಕ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಪೇಯ್ನ್ ಬರೋಲ್ಲ
ಯಾವ್ದು ಪೇಯ್ನ್ ಬರುತ್ತೆ, ಹಾರ್ಡ್ ಆಗಿದ್ದರೆ ತುಂಬ ಪೇಯ್ನ್ ಬರುತ್ತೆ, ವೆಯ್ಟ್ ಇರಬಾರ್ದು ಶೂವು ಅಂತೆಲ್ಲ ಹುಡುಕ್ತಾ ಇದ್ರು. ಹಾಗಾಗಿ ಅದು ಅಲ್ಲಿ ನೋಡೋದು ಇಲ್ಲಿ ನೋಡೋದು, ಅದು ಎತ್ಕೊಂಬಾರ್ದು ಇದು ಎತ್ಕೊಂಬರೋದು ಮಾಡ್ತಾನೇ ಇದ್ರು ಒಂದೊಂದೇನೆ. ನಾನು ವೆಯ್ಟ್ ಮಾಡ್ತಾಯಿದ್ದೆ ಸುಮಾರು ಹೊತ್ತಾಯಿತು. ಆಮೇಲೆ ಫೈನಲಿ ಒಂದು ಶೂನ ಫೈನಲ್ ಮಾಡ್ಕೊಂಡ್ವಿ. ಬಟ್ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಕಸ್ಟಮರ್ಸ್ನ ಅಲ್ಲಿ ಕೆಲಸ ಮಾಡೋರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ವೀಡಿಯೋ ಮಾಡ್ಕೊಳ್ಳೋಕೆ ಅಷ್ಟೇ, ಮಾಡ್ಕೊಳ್ಳಿ ಮೇಡಮ್ ಯೂಟ್ಯೂಬ್ ಮಾಡ್ತೀರಾ ನೀವು ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಪಾಪ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಕೆಲವೊಬ್ಬರು ಹೆಣ್ಮಕ್ಳಿಗೆ ಶತ್ರು ಅನ್ನೋ ಥರ ಹೊಟ್ಟೆ ಕಿಚ್ಚಿರೋರು, ಜಲಸ್ ಇರೋರು, ಈ ಥರ ನಮ್ಮ ಮನೆಗಳಲ್ಲೇ ತುಂಬ ಜನ ಇರ್ತಾರೆ, ಗೊತ್ತಿರಲ್ಲ ನಮಗೆ. ಆ ಥರ ಬಿಹೇವ್ ಮಾಡ್ತಾರೆ, ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಏನೇನೋ ಹೇಳೋದೆಲ್ಲ ಕಮೆಂಟ್ ಪಾಸ್ ಮಾಡ್ತಾರೆ. ಬಟ್ ಹೊರಗಡೆ ಎಷ್ಟೊಂದು ಜನ ಹೆಣ್ಮಕ್ಳು ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲ ಥರ ಹೆಣ್ಮಕ್ಳು ಇರ್ತಾರೆ ಅಲ್ವಾ. ಯಾರೇ ಆದರೂ ಅಷ್ಟೇ, ಹೆಣ್ಮಕ್ಳಿಗೆ ನಾವೇ ಸಪೋರ್ಟ್ ಮಾಡಲ್ಲ ಅಂದರೆ ಹೇಗೆ ಬೆಳೆಯೋಕ್ಕಾಗತ್ತೆ ಅಲ್ವಾ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ, ಪ್ರತಿಯೊಂದು ಹೆಣ್ಮಕ್ಳು ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ನಾವು ಹೆಣ್ಮಕ್ಳು ಎಷ್ಟೋ ಮುಂದುವರಿಬೋದು. ಆದರೆ ಏನು ಮಾಡೋದು, ನಮ್ಮ ಮನೆಯಲ್ಲೇ ಆಗಲಿ ಹೊರಗಡೆನೇ ಆಗಲಿ ರಿಲೇಷನ್ಶಿಪ್ಪಲ್ಲೇ ಆಗಲಿ ಹೆಣ್ಮಕ್ಳೇ ಅರ್ಧ ನಮ್ಮನ್ನು ಕಾಲು ಎಳೆದು ಸೋಲಿಸ್ಬೇಕು, ಬೀಳಿಸ್ಬೇಕು, ಹೊಟ್ಟೆ ಊರಿಗೆ ಇವ್ರು ನಮಗಿಂತ ಮೇಲೆ ಹೋಗ್ಬಾರ್ದು ಅನ್ನೋರೇ ಜಾಸ್ತಿ ಇರ್ತಾರೆ. ಹಾಗೆ ನಾನು ಅಲ್ಲಿ ಕೂತ್ಕೊಂಡು ಒಂದು ಫೋಟೋ ಹೊಡೀರಿ ಅಂತಿದ್ದೆ. ಆಮೇಲೆ ಈ ಬ್ಯಾಗ್ಗಳು ತುಂಬಾ ಇಷ್ಟ ಆಯಿತು ನನಗೆ. ಒಂದೊಂದು ಬಂದು 2,000 3,000 ಪ್ರೈಸ್ ಇತ್ತು. ತುಂಬ ಇಷ್ಟ ಆಯಿತು, ನೋಡ್ತಾ ಇದ್ದೆ, ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ರೀ ನೆಕ್ಸ್ಟ್ ಟೈಮ್ ನಂಗೆ ಈ ಥರ ಹ್ಯಾಂಡ್ ಬ್ಯಾಗ್ ಕೊಡಿಸಿ, ನಂಗೆ ತುಂಬಾ ಇಷ್ಟ ಆಗಿದೆ, ಇದು ಚೆನ್ನಾಗಿದೆ ಅಂತ. ಅವರು ಅದಕ್ಕೂ ಪಾಪ ತಕ್ಕೊಳ್ಳಿ ಮೇಡಮ್ ಫೋಟೋ ವೀಡಿಯೋ ಎಲ್ಲ ತೆಕ್ಕೊಳ್ಳಿ, ಏನಾಗಲ್ಲ ತೆಕ್ಕೊಳ್ಳಿ ಅಂತ ಪಾಪ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡೋರು. ನಂಗೆ ತುಂಬಾ ಇಷ್ಟ ಆಯಿತು. ನಾವು ಹೆಣ್ಮಕ್ಳು ಈ ಥರ ಒಬ್ಬೊಬ್ರಿಗೆ ಸಹಾಯ ಮಾಡ್ತಾ ಹೋದರೆ ನಾವು ಯಾರು ಕಡಿಮೆ ಇರಲ್ಲ ರೀ. ಆದರೆ ನಮ್ಮಲ್ಲಿ ಏನಂದರೆ ಅವಳು ಬೆಳೆದ್ಬಿಡ್ತಾಳೆ, ಇವಳು ಬೆಳೆದ್ಬಿಡ್ತಾಳೆ ಅಂತ ನಾವೇ ಕಾಲು ಎಳಿತೀವಿ. ಅದಕ್ಕೇ ನಾವು ಜಾಸ್ತಿ ಹೆಣ್ಮಕ್ಳು ಬೇಗ ಮುಂದಕ್ಕೆ ಬರೋಕ್ಕಾಗಲ್ಲ ಅಷ್ಟೇ. ಸೊ ಫೈನಲಿ ಅಲ್ಲಿ ಶೂ ಎಲ್ಲ ತೊಗೊಂಡು ನನ್ನ ಮಗಳಿಗೆ ಇವಾಗ ಶೂ ಹುಡ್ಕೋಕ್ಕೆ ಅಂತ ಖಾದಿಮ್ಸ್ಗೆ ಅಲ್ಲೂ ಅಷ್ಟೇ ಇವಳು ಸೈಜ್ ಸಿಗಲಿಲ್ಲ. ಖಾದಿಮ್ಸಲ್ಲೂ ನೋಡಿದೆ, ಆಮೇಲೆ ಅಲ್ಲೇ ಬಿಟ್ಟೆ. ಸರಿ ಇಲ್ಲೂ ಇಲ್ಲ ನಡೀರಿ, ಮಾಮೂಲಿ ನಾವು ರೆಗ್ಯುಲರಾಗಿ ಡೈಲಿ ವೇರ್ಗೆ ಚಪ್ಪಲ್ ತೊಗೊಳ್ತೀವಲ್ಲ ಅಲ್ಲೂ ಇರುತ್ತಲ್ವ ಶೂ, ಅಲ್ಲೇ ತೊಗೊಂಡ್ಬಿಡೋಣ. ಯಾಕಂದರೆ ಅವಳದು ಶೂ ಹಾಳಾಗಿತ್ತು ಸ್ವಲ್ಪ, ಹಾಗಾಗಿ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಫೈನಲಿ ಸಿಕ್ತು. ಅವಳ ಸೈಜ್ಗೆ 6 ಸೈಜ್ ಬೇಕಿತ್ತು, ಸಿಕ್ತು. ಇದು ಬಂದು 530 ರೂಪಾಯಿನೋ ಏನೋ ಕಾಸ್ಟ್ ಆಯಿತು. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಸೊ ನೋಡಿ, ಸ್ಕ್ರೀನ್ಶಾಟ್ ಹೊಡೆದು ಬಿಲ್ ಹಾಕಿದ್ದೀನಿ ಎಷ್ಟು ಅಂತ ಶೂ ರೇಟು.
ತಿರುಪತಿಗೆ ಟಿಕೆಟ್ ಬುಕ್ ಮಾಡಿದ್ವಲ್ಲ, ಇನ್ಫಾರ್ಮೇಷನ್ನೇ ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಕ್ಲಾರಿಟಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 11,025 ರೂಪಾಯಿ 3 ಜನಕ್ಕೆ 2+1. ಕ್ಲಾರಿಟಿ ಕೊಟ್ಟಿಲ್ಲ ಅಂದರೆ ಅಷ್ಟೊಂದು ದುಡ್ಡು ಇರುತ್ತೆ ಅಂತಲೂ ಕನ್ಫ್ಯೂಷನ್ ಇರುತ್ತೆ. ಹಾಗೆ ಅದಕ್ಕೆ ಹೇಗೆ ರೂಲ್ಸ್ ಇರುತ್ತೆ, ಹೇಗೆ ಹೋಗಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ಮಗಳು ಅವ್ರ ಅಜ್ಜಿ ಮನೆಗೆ ಹೋಗಿದ್ಲು. ಅವ್ರೇನೋ ಅಡುಗೆ ಎಲ್ಲ ಮಾಡಿದ್ರಂತೆ, ಅವಳು ಕೊಟ್ಟಿಲ್ಲ ಅಂತ ಕೋಪ ಬಂದ್ಬಿಟ್ಟಿದೆ ಅವಳಿಗೆ. ನಾವು ಯೂಶ್ವಲಿ ಆ ಥರ ಅದಕ್ಕೆ ಕಳ್ಸಲ್ಲ. ಅವ್ರ ಸಣ್ಣ ಬುದ್ಧಿಗಳನ್ನೆಲ್ಲ ನಮಗೆ ಗೊತ್ತು. ಆದರೂ ಇವಳು ಹೇಳಿದ ಮಾತು ಕೇಳಲ್ಲ. ಅವ್ರ ಅಪ್ಪ ಬೇಡ ಅಂತ ಹೇಳಿದ್ರು ಹೋಗ್ತಾಳೆ. ಪಾಪ ಮಕ್ಕಳಲ್ವ, ಗೊತ್ತಾಗಲ್ಲ, ಎಂಜಾಯ್ಮೆಂಟ್ಗೋಸ್ಕರ ಹೋಗ್ತಾರೆ. ಅದಕ್ಕೆ ಅವ್ರ ಅಪ್ಪ ಬೈತಾಯಿದ್ರು. ಇದಕ್ಕೆ ಹೇಳೋದು ಹೋಗಬೇಡ, ಅವ್ರದ್ದೆಲ್ಲ ಕೆಟ್ಟ ಬುದ್ಧಿಗಳು, ಅವ್ರು ಸರಿಯಾಗಿ ನೋಡ್ಕೊಳ್ಳಲ್ಲ ಮಾಡಲ್ಲ ಅಂತ ಬೈತಾಯಿದ್ರು. ಬಟ್ ನಾನು ಅಷ್ಟು ಹೇಳೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇವಾಗ ಕೆಟ್ಟ ಜನ ಕೆಟ್ಟ ಬುದ್ಧಿ ಎಲ್ಲ ಅವಳಿಗೆ ಗೊತ್ತಾಗಬೇಕು. ನಾವು ಬರೀ ಮನೆಯೊಳಗೆ ಇಟ್ಕೊಂಡು ನಮ್ಮನ್ನು ಮಾತ್ರ ನೋಡ್ಕೊಂಡು ಬೆಳೆದ್ರೆ ಮಕ್ಕಳಿಗೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು, ಅವ್ರ ಬುದ್ಧಿ ಹೇಗೆ ಇವ್ರ ಬುದ್ಧಿ ಹೇಗೆ ಗೊತ್ತಾಗತ್ತಲ್ವ. ಹಾಗಾಗಿ ನಾವು ಕಳಿಸ್ತೀವಿ ಅಷ್ಟೇ. ಕೆಲವೊಂದು ಸತಿ ನಾವೇ ಇಟ್ಕೊಳ್ತಾ ಕೂತಿದ್ರೆ ಮಕ್ಳಿಗೆ ಬರೀ ಒಳ್ಳೆಯದೇ ಗೊತ್ತಿರುತ್ತೆ, ಕೆಟ್ಟ ಜನ ಕೆಟ್ಟ ಬುದ್ಧಿಗಳು ಯಾವುದೂ ಗೊತ್ತಾಗಲ್ಲ. ಹಾಗಾಗಿ ಈ ಥರ ಬಿಡಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ